Welcome to Mr. M Talks. ಇಂದು ಜನವರಿ 9, 2024. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. 1. ರಾಯಲ್ ಎನ್ಫೀಲ್ಡ್. ರಾಯಲ್ ಎನ್ಫೀಲ್ಡ್, ಚೆನ್ನೈನಲ್ಲಿ ನಡೆದ ತಮಿಳುನಾಡು ಜಾಗತಿಕ ಹೂಡಿಕೆದಾರರ ಸಭೆ 2024 ರ ಭಾಗವಾಗಿ ರಾಜ್ಯದಲ್ಲಿ ಗ್ರೀನ್ಫೀಲ್ಡ್ ಮತ್ತು ಬ್ರೌನ್ಫೀಲ್ಡ್ ಯೋಜನೆಗಳನ್ನು ನಿರ್ಮಿಸಲು ಮುಂದಿನ 8 ವರ್ಷಗಳಲ್ಲಿ 3,000 ಕೋಟಿ ರೂಪಾಯಿ ಹೂಡಿಕೆ ಮಾಡಲು ಕಂಪನಿಯು ತಮಿಳುನಾಡು ಸರ್ಕಾರದೊಂದಿಗೆ ಬದ್ಧವಲ್ಲದ ಎಂಒಯುಗೆ ಸಹಿ ಹಾಕಿದೆ. 2. ಟಾಟಾ ಮೋಟಾರ್ಸ್. ಟಾಟಾ ಮೋಟಾರ್ಸ್, ಸಬ್ಸಿಡಿಯರಿ ಜಾಗ್ವಾರ್ ಲ್ಯಾಂಡ್ ರೋವರ್ JLR, Q3 ಮಾರಾಟದಲ್ಲಿ 27% ಬೆಳವಣಿಗೆಯನ್ನು 1,01,043 ಘಟಕಗಳಿಗೆ ಪ್ರಕಟಿಸಿದೆ. ಫ್ರೀ 24 ಗಾಗಿ YTD ಸಗಟುಗಳು 2,91,113 ಯೂನಿಟ್ಗಳಾಗಿದ್ದು, ವರ್ಷದಿಂದ ವರ್ಷಕ್ಕೆ 28% ಹೆಚ್ಚಾಗಿದೆ. ಚಿಲ್ಲರೆ ಮಾರಾಟವು 29% 1,09,140ಕ್ಕೆ ಏರಿತು. 3. ಬಜಾಜ್ ಆಟೋ. ಬಜಾಜ್ ಆಟೋ, 4,000 ಕೋಟಿ ಮೌಲ್ಯದ ಷೇರುಗಳನ್ನು ಮರುಖರೀದಿ ಮಾಡುವ ಪ್ರಸ್ತಾವನೆಯನ್ನು ನಿರ್ದೇಶಕರ ಮಂಡಳಿ ಅನುಮೋದಿಸಿದೆ. ಕಂಪನಿಯು 40 ಲಕ್ಷ ಈಕ್ವಿಟಿ ಷೇರುಗಳನ್ನು ಪ್ರತಿ ಷೇರಿಗೆ ಸರಾಸರಿ 10,000 ರೂಪಾಯಿ. 4. ಲೆಮನ್ ಟ್ರೀ ಹೋಟೆಲ್ಗಳು. ಲೆಮನ್ ಟ್ರೀ ಹೋಟೆಲ್ಗಳು, ಕಂಪನಿಯು ಉತ್ತರ ಪ್ರದೇಶದ ಮೀರತ್ನಲ್ಲಿ ಹೊಸ ಹೋಟೆಲ್ಗೆ ಸಹಿ ಹಾಕಿದೆ. ಹೋಟೆಲ್ ಫ್ರೀ 25 ರಲ್ಲಿ ತೆರೆಯುತ್ತದೆ ಮತ್ತು ಕಂಪನಿಯು ಫ್ರಾಂಚೈಸ್ ಮಾಡುತ್ತದೆ. ಹೋಟೆಲ್ 75 ಕೊಠಡಿಗಳನ್ನು ಹೊಂದಿರುತ್ತದೆ. 5. ಆಯಿಲ್ ಇಂಡಿಯಾ. ಆಯಿಲ್ ಇಂಡಿಯಾ, ನವೀಕರಿಸಬಹುದಾದ ಮತ್ತು ಹಸಿರು ಇಂಧನ ವ್ಯವಹಾರದಲ್ಲಿ ಒಟ್ಟಾಗಿ ಕೆಲಸ ಮಾಡಲು ಕಂಪನಿಯು ಅಸ್ಸಾಂ ಪವರ್ ಜನರೇಷನ್ ಕಾರ್ಪೊರೇಷನ್ನೊಂದಿಗೆ ಜಂಟಿ ಉದ್ಯಮ ಒಪ್ಪಂದಕ್ಕೆ (ಜೆವಿಎ) ಸಹಿ ಹಾಕಿದೆ. ರಾಜ್ಯದಲ್ಲಿ ಗರಿಷ್ಠ ನವೀಕರಿಸಬಹುದಾದ ವಿದ್ಯುತ್ ಉತ್ಪಾದನೆಯನ್ನು ಸಾಧಿಸಲು ಕಂಪನಿಯು ಸಾರ್ವಜನಿಕ ವಲಯದ ಕಂಪನಿಯೊಂದಿಗೆ ಕೈಜೋಡಿಸಲಿದೆ. 6. ಸಿಪ್ಲಾ. ಸಿಪ್ಲಾ, ಯುಎಸ್, ಜಪಾನ್ ಮತ್ತು ಯುನಲ್ಲಿ ಪೂರೈಸದ ವೈದ್ಯಕೀಯ ಅಗತ್ಯಗಳಿಗಾಗಿ ಕಾದಂಬರಿ ಸೆಲ್ ಥೆರಪಿ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ವಾಣಿಜ್ಯೀಕರಿಸಲು ಕಂಪನಿಯು ಕೆಮ್ವೆಲ್ ಬಯೋಫಾರ್ಮಾ ಮತ್ತು ಮಣಿಪಾಲ್ ಎಜುಕೇಷನ್ ಮತ್ತು ಮೆಡಿಕಲ್ ಗ್ರೂಪ್ನೊಂದಿಗೆ ಯುಎಸ್ನಲ್ಲಿ ಜಂಟಿ ಉದ್ಯಮವನ್ನು ಘೋಷಿಸಿತು. 7. ಅರಬಿಂದೋ ಫಾರ್ಮಾ. ಅರಬಿಂದೋ ಫಾರ್ಮಾ, ಕಂಪನಿಯು ತನ್ನ ತೆಲಂಗಾಣ ಘಟಕಕ್ಕಾಗಿ US FDA ಯಿಂದ ಸ್ಥಾಪನೆಯ ತಪಾಸಣೆ ವರದಿಯನ್ನು ಸ್ವೀಕರಿಸಿದೆ ಎಂದು ಘೋಷಿಸಿತು. ವರದಿಯು ಸೌಲಭ್ಯವನ್ನು ಸ್ವಯಂಪ್ರೇರಿತ ಕ್ರಮ ಸೂಚಿಸಲಾಗಿದೆ ಎಂದು ವರ್ಗೀಕರಿಸಿದೆ. Stock recommendation. Dr. Reddy's Laboratories Limited, 5,749 rupees.